ಯಾರೋ ಗೊತ್ತಿರೋರು ಈ ತಾಯಿ ಬಗ್ಗೆ ಹೇಳಿದಾಗ ಬಂದಾಗಿಂದ ಏನು ಪರವಾಗಿಲ್ಲ, ನಮ್ಮ ಅಕ್ಕವ್ರಿಗೆಲ್ಲ ಹುಷಾರಾಗಿದ್ದೆ, ಚೆನ್ನಾಗಿದೆ. ಈ ಅಮ್ಮನ ಬಗ್ಗೆ ಹೇಳಕ್ಕಂತಂದ್ರೆ ಭಾಳ ಹೆಮ್ಮೆ ಆಕೈತಿ. ನಮ್ಮ 6th or 7th ಟೈಮ್ ಬರ್ತಾ ಇರೋದು ಇಲ್ಲಿ ಟೆಂಪಲಿಗೆ. ಸೊ ಇಲ್ಲಿ ಬಂದಾಗಿಂದ ತುಂಬ ಚೆನ್ನಾಗಿ ಅನಿಸುತ್ತೆ. ಲೈಕ್ ಎಲ್ಲ ಬ್ಲೆಸ್ಸಿಂಗ್ಸು ದೇವಿ ಮಾದು ಎಲ್ಲ ಚೆನ್ನಾಗಿದೆ. ನಮ್ಮ ತಂದೆಯವರಿಗೆ ಹುಷಾರಿರಲಿಲ್ಲ. ಅವಾಗ ರಾಮನಗರದಿಂದ ಹಿಡಿದು ಬೆಂಗಳೂರು ಸುತ್ತ ಎಲ್ಲ ಆಸ್ಪತ್ರೆಗೂ ತಿರುಗಿ ಅಡ್ಮಿಟ್ ಮಾಡಿ ಪ್ರತಿಯೊಂದು ಮಾಡಿದ್ವಿ. ಡಾಕ್ಟ್ರು ಹೇಳಿದ್ದು ಇಲ್ಲ, ಅವ್ರು ಇರೋವರೆಗೂ ಚೆನ್ನಾಗಿ ನೋಡ್ಕೊಳ್ಳಿ, ಹುಷಾರಾಗಲ್ಲ ಅಂತ ಹೇಳಿ ಕೈ ಬಿಟ್ಬಿಟ್ಟಿದ್ರು. ಸರಿ, ಆಸ್ಪತ್ರೆಯಿಂದ ನಾವು ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಹೋದ್ಮೇಲೆ ನಮ್ಗೆ ಯಾರೋ ಈ ತಾಯಿ ಬಗ್ಗೆ, ಈ ಪೀಠದ ಬಗ್ಗೆ ನಮಗೆ ವಿಷಯ ತಿಳಿಸಿದಾಗ ನಾವು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಒಂದು ಸಾರಿ ಪೂಜೆ ಮಾಡಿಸ್ಕೊಂಡು ಅಮ್ಮನ ಹತ್ರ ಸಂಕಲ್ಪ ಮಾಡಿಕೊಂಡು ಮನೆಗೆ ಕರ್ಸ್ಕೊತೀವಿ ಅಮ್ಮ, ನಮ್ಮ ಅಪ್ಪ ಹುಷಾರಾದ್ರೆ ಅಂತ ಕರ್ಕೊಂಡು ಹೋದಾಗ ಅದೇ ರೀತಿ ನಮ್ಮ ತಂದೆ ನಾವು ಬಂದು ಸಂಕಲ್ಪ ಮಾಡಿ ಒಂದು 15 days 30 daysಲ್ಲೇ ನಮ್ಮ ತಂದೆಯವರು ಎದ್ದು ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತು ನಮ್ಮ ತಂದೆಯವ್ರನ್ನ ಮತ್ತೆ ಇಲ್ಲಿ ಕರ್ಕೊಂಡು ಬಂದಮೇಲೆ ಸಂಪೂರ್ಣವಾಗಿ ಗುಣಮುಖರಾಗಿ ಆಗಿ ಆರಾಮಾಗಿದ್ದಾರೆ. ಇವಾಗ ಏಜ್ ಆಗಿದೆ, ನರಗಳೆಲ್ಲ ಫುಲ್ ವೀಕ್ನೆಸ್ ಆಗಿದೆ. ಏನೇ ಮೆಡಿಸಿನ್ ಕೊಟ್ಟರು ಓಡಾಡೋಕ್ಕಾಗಲ್ಲ, ಅವ್ರಿಗೆ ಏಜ್ ಆಗಿರೋದ್ರಿಂದ ಹಾಗೆ ಹೀಗೆ ಅಂತ ಹೇಳಿದ್ರು. ನಾವು ಎಲ್ಲ ಆಸ್ಪತ್ರೆಗೆ ತೋರಿಸಿದ್ರು, ಪ್ರತಿಯೊಂದು ಡಾಕ್ಟ್ರೂ ಕೂಡ ಹಾಗೆ ಹೇಳ್ತಾ ಇದ್ದೀವಿ. ನಮ್ಗೆ ಯಾರೋ ಗೊತ್ತಿರೋರು ಈ ತಾಯಿ ಬಗ್ಗೆ ಹೇಳಿದಾಗ ನಮ್ಮ ಈ ಪೀಠದ ಬಗ್ಗೆ ತಿಳ್ಕೊಂಡು ಇಲ್ಲಿಗೆ ಬಂದು ಸಂಕಲ್ಪ ಮಾಡ್ಕೊಂಡು ಹೋದ್ಮೇಲೆ ಸಂಪೂರ್ಣವಾಗಿ ಗುಣಮುಖರಾಗಿ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ನಮ್ಮ ತಂದೆ. ಬಂದಾಗಿಂದ ಏನು ಪರವಾಗಿಲ್ಲ, ನಮ್ಮ ಅಕ್ಕವ್ರಿಗೆಲ್ಲ ಹುಷಾರಾಗಿದ್ದೆ, ಚೆನ್ನಾಗಿದೆ. ಏನಾಗಿತ್ತು ಮೇಡಮ್ ಅಕ್ಕವ್ರಿಗೆ? ನಮ್ಮ ಅಕ್ಕವ್ರಿಗೆ ಸ್ವಲ್ಪ ಯಾಕೋ BP ಜಾಸ್ತಿ ಆಗಿ ಸುಸ್ತಾಗಿ ಬಿದ್ದೋಗಾರು. ಇಲ್ಲಿಗೆ ಬಂದಾಗಿಂದ ಆ ಥರ ಪ್ರಾಬ್ಲಮ್ ಏನೂ ಇಲ್ಲ. ಬಂದು ಒಂದು ಇದು ಸೆಕೆಂಡ್ ಟೈಮ್ ಬಂದಿರೋದು, ಪರವಾಗಿಲ್ಲ ಫಸ್ಟ್ಗೂ ಇವಾಗ. ಅಂದರೆ 2 ವಾರಕ್ಕೆ ಹುಷಾರಾದ? 2 ವಾರ. ಏನಾಗಿತ್ತು ಆ್ಯಕ್ಚುಲಿ? ಏನೋ ಗಾಳಿ ಏನೋ ಸೋಕಿದೆ ಅಂತಿದ್ರು. ಚೆನ್ನಾಗಿದ್ದಾರೆ. ಜಾಸ್ತಿ ಪ್ರಜ್ಞೆ ತಪ್ಪೋಗೋರು, BP ಜಾಸ್ತಿ ಆಗೋದು, ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ರೆ ಇನ್ನೇನು ಟ್ಯಾಬ್ಲೆಟ್ ಕೊಡ್ತಾರೆ, ಬಾಟ್ಲ್ ಹಾಕ್ತಾರೆ ಅಷ್ಟೇ. ಇನ್ನೇನು ಏನು ಹೇಳ್ತಿರ್ಲಿಲ್ಲ, ಟ್ಯಾಬ್ಲೆಟ್ ತೊಗೊಳ್ಳಿ, BP ಟ್ಯಾಬ್ಲೆಟು. ಇಲ್ಲಿಗೆ ಬಂದಾಗಿಂದ BP ಅದೆಲ್ಲ ನಾರ್ಮಲ್ ಆಗಿದೆ. ಅಂದರೆ ಈ ಕ್ಷೇತ್ರದಲ್ಲಿ ಶಕ್ತಿ ಇದೆ ಅಂತೀರಾ? ಹಾಂ, ಇದೆ. ಓಕೆ ಓಕೆ ಓಕೆ. ಅಂದರೆ ಬೀಳ್ತಾ ಇದ್ರು ಅಂದ್ರಲ್ಲ, ಅಂದರೆ ಟ್ಯಾಬ್ಲೆಟ್ಸ್ ತಗೊಂಡಿಲ್ಲ ಅಂದ್ರೆ ಬೀಳ್ತಾ ಇದ್ರು? ಟ್ಯಾಬ್ಲೆಟ್ಸ್ ತಗೊಂಡ್ರು ಬೀಳ್ತಿದ್ರು. ತಗೊಂಡ್ರು ಬೀಳ್ತಾ ಇದ್ರು. ಅವರು ಈ ಕ್ಷೇತ್ರಕ್ಕೆ ಬಂದ್ರಾ? ಹಾಂ, ಬಂದಿದ್ದಾರೆ ಸರ್. ಓಕೆ. ಎಷ್ಟನೇ ವಾರ ಬಂದು ಕ್ಲಿಯರ್ ಇದು ಆಯಿತು? 2ನೇ ವಾರ. 2ನೇ ವಾರ ಕ್ಲಿಯರ್ ಆಯಿತು. ಸರಿ ಆಯಿತು. ಬಿಸ್ನೆಸ್ ಇದೆ. ಓಕೆ. ಬಿಸ್ನೆಸ್ ಸ್ವಲ್ಪ ತೊಂದರೆ ಇತ್ತು. ದೇವ್ರನ್ನ ಮನೆಗೆ ಕರೆಸಿ ಎಲ್ಲ ಇದು ಮಾಡಿದ್ವು. ಓಕೆ. ಸ್ವಲ್ಪ ಬಿಸ್ನೆಸ್ ಎಲ್ಲ ಇಂಪ್ರೂವ್ ಆಗ್ತಾ ಇದೆ, ತೊಂದರೆ ಏನಾಗ್ತಾ ಇಲ್ಲ, ಎಲ್ಲ ಚೆನ್ನಾಗಿ ನಡೀತಾ ಇದೆ. ಹಂಗಾಗಿ ತಿಂಗಳಿಗೆ ಒಂದ್ಸಲಿ ಇಲ್ಲ 2 ತಿಂಗಳಿಗೆ ಒಂದ್ಸಲಿ ಒಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದೆ. ಕಾಂಪಿಟೇಷನ್ ಸ್ವಲ್ಪ ಜಾಸ್ತಿ ಇತ್ತು ನಮ್ದು ಇದರಲ್ಲೆಲ್ಲ. ಓಕೆ. ಹಂಗಾಗಿ ಇವಾಗಿನ ಪರವಾಗಿಲ್ಲ. ದೇವ್ರು ಯಾರು ಕೈ ಬಿಟ್ಟರು ದೇವ್ರ ಕೈ ಬಿಡಲ್ಲ, ದೇವ್ರನ್ನ ನಂಬನ ಅಷ್ಟೇ ಸರಿ. ಡೇ ಬೈ ಡೇ ಇಂಪ್ರೂವ್ ಆಗ್ತಾ ಇದೆ.